ನಿರೀಕ್ಷೆಗೂ ಸಿಗದ ಹಾಗೆ ಬದುಕು. ನಾವಾಗಿಯೇ ಪದೇ ಪದೇ ಮಾತನಾಡಿಸಿ ಗೌರವ ಕಳೆದುಕೊಳ್ಳೋದ್ಕಿಂತ ಮೌನವಾಗಿದ್ದು ನಮ್ಮ ಸ್ವಾಭಿಮಾನ ಉಳಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ನಿನ್ನ ಯೋಗ್ಯತೆಗೆ ತಕ್ಕಂತೆ ನೀನು ಯೋಚನೆ ಮಾಡ್ತೀಯ, ನನ್ನ ಯೋಗ್ಯತೆಗೆ ತಕ್ಕಂತೆ ನಾನು ಯೋಚನೆ ಮಾಡ್ತೀನಿ. ಇದೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಆಕ್ಚುಲಿ ನಾನು ಯಾರನ್ನೂ ಅವಾಯ್ಡ್ ಮಾಡಲ್ಲ. ಅವರು ಸ್ಟಾರ್ಟ್ ಮಾಡ್ತಾರೆ, ನಾನು ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಒಂದ್ಸಲ ಹೇಳಬೇಕು, 2 ಸಲ ಹೇಳಬೇಕು, ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಬಿಟ್ಬಿಡ್ಬೇಕು. ಯಾಕಂದ್ರೆ ಪದೇ ಪದೇ ಹೇಳ್ತಿದ್ರೆ ಹೇಳೋ ಪದಕ್ಕೂ ಅರ್ಥ ಇರಲ್ಲ, ಹೇಳೋ ವ್ಯಕ್ತಿಗೂ ಬೆಲೆ ಇರಲ್ಲ. ಸಮಯ ಯಾವತ್ತೂ ಒಂದೇ ರೀತಿ ಇರಲ್ಲ. ಇಂದು ನಿನ್ನ ಸೋಲನ್ನು ನೋಡಿ ಆಡಿಕೊಂಡವರು ನಾಳೆ ನಿನ್ನ ಗೆಲುವನ್ನು ನೋಡಿ ಆಡಿಕೊಳ್ತಾರೆ. ಯಾರು ಇತರರಿಗಾಗಿ ಬದುಕ್ತಾರೋ ಅವ್ರು ಮಾತ್ರ ಬದುಕಿರ್ತಾರೆ, ಉಳಿದವರು ಬದುಕಿದ್ದು ಸತ್ತಂತೆ. ಮೌನವಾಗಿದ್ದೇನೆ, ಕಾಯುತ್ತ ನನ್ನ ಸಮಯಕ್ಕೆ. ನಟನೆಯ ಬದುಕು ಯಾವತ್ತೂ ನೆಮ್ಮದಿ ಕೊಡೋದಿಲ್ಲ. ಕೆಲವು ಸಾರಿ ದ್ವೇಷಿಸೋರಿಗೆ ದಂಡಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ನಗು, ಮೌನ ಮತ್ತು ನಿರ್ಲಕ್ಷ್ಯವೇ ಸಾಕು.